ಕಿಯಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಮಾಡಿದಾಗ್ಲಿಂದ ಚಂದನ್ ಅವರೇ ಬಂದು ಎಲ್ಲ ಇವೆಂಟ್ ಎಲ್ಲ ಮಾಡ್ಕೊಡ್ತಿದ್ದಾರೆ. ಲಾಂಗ್ ಟರ್ಮ್ ಅಲ್ಲಿ ಬರ್ತಾ ಇದೀನಿ. ತುಂಬಾ ದಿವಸ ಆಯ್ತು, ದೀರ್ಘಾವಧಿ ಮೇಲೆ ಇಲ್ಲಿ ಆಫ್ಟರ್ ಎ ಲಾಂಗ್ ಟೈಮ್. ಆಫ್ಟರ್ ಎ ಲಾಂಗ್ ಟೈಮ್. 2 ತಿಂಗಳಿಂದ ನನ್ನ ಜೊತೆ ಎಲ್ಲೂ ಬಂದಿರಲಿಲ್ಲ. ನಾನು ಎಲ್ಲ ಪ್ರಮೋಷನ್ಸ್ಗೆ ಹೋದ್ರು ಎಲ್ಲಿ ನಿಮ್ಮಪ್ಪ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಯಾಕಂದರೆ ಅವ್ರು ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರೆಡಿಯಾಗಿ ಕಿಯಾ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಕಿಯಾದವರ ಹೊಸ ಕಾರ್ ಲಾಂಚ್ ಇದೆ, ಅದನ್ನು ನಾನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ದ 4th ಟೈಮ್. ವೆರಿ ಹ್ಯಾಪಿ. ಏನು ಅಂತಂದರೆ ಎವ್ರಿ ಟೈಮ್ ನನಗೆ ಇವೆಂಟಿಗೆ ಕರೆದಾಗ ನೆಕ್ಸ್ಟ್ ಟೈಮ್ ಅವ್ರದ್ದು ಯಾವುದೇ ಲಾಂಚ್ ಇದ್ದರೂ ಕಿಯಾದವ್ರು ಮತ್ತೆ ನನ್ನ ಕರೀತಾರೆ. ಆ್ಯಂಡ್ ಅಗೇನ್ ಇದು 4ನೇ ಕಾರ್ ನಾನು ಅವ್ರದ್ದು ಲಾಂಚ್ ಮಾಡೋಕ್ಕೆ ಹೋಗ್ತಾ ಇರೋದು, ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಇನ್ನೇನು ನನಗೆ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಸೊ ವೇಟಿಂಗ್. ಫೈನಲಿ ಇವಾಗ ನಾವು ಕಿಯಾದು ಹೊಸ ಕಾರ್ ಲಾಂಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಒಬ್ಬರು ಕಿಯಾ ಕಡೆಯಿಂದ ಬಂದಿದ್ದಾರೆ. ಹಾಯ್ ವೈಶಾಖ್ ಅವರೇ, ನಮಸ್ಕಾರ. ನಮಸ್ಕಾರ. ಹೇಳಿ ನಿಮ್ಮ ಬಗ್ಗೆ ಹೇಳಿ ನಮ್ಮ ವ್ಯೂವರ್ಸ್ಗೆ. ಆಕ್ಚುಲಿ ನಾವು ಕಿಯಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಮಾಡಿದಾಗ್ಲಿಂದ ಚಂದನ್ ಅವರೇ ಬಂದು ಎಲ್ಲ ಇವೆಂಟ್ ಎಲ್ಲ ಮಾಡ್ಕೊಡ್ತಿದ್ದಾರೆ. ನಿಮ್ಮ ಬಗ್ಗೆ ಹೇಳಿ ಅಂತ ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ? ನಮ್ಮ ಬಗ್ಗೆ ಏನಿದೆ ಮೇಡಮ್ ಹೇಳಕ್ಕೆ? ನೀವು ಹೇಳ್ಬೇಕು. ಕಿಯಾ ಯಾವ ಕಾರ್ ಲಾಂಚ್ ಆಗ್ತಾ ಇರೋದು, ಏನು ಕತೆ? ನ್ಯೂ ಸೆಲ್ಟೋಸ್ ಲಾಂಚ್ ಆಗ್ತಾ ಇದೆ ಇವತ್ತು. ನ್ಯೂ ಸೆಲ್ಟೋಸ್ ತುಂಬಾ ಚೆನ್ನಾಗಿದೆ. ಚಂದನ್ ಅವರು ಇನ್ನೊಂದು ವಿಡಿಯೋ ಮಾಡಿ ಬಿಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಎಲ್ಲ ನೋಡಿ ರಿವ್ಯೂ ಮಾಡ್ತೀನಿ. ಇಷ್ಟ ಆದ್ರೆ ಬನ್ನಿ, ಕಾಲ್ ಮಾಡಿ. ಶೋರ್, ನಾನು ಅಪ್ಡೇಟ್ ಮಾಡ್ತೀನಿ. ನ್ಯೂ ಸೆಲ್ಟೋಸ್ ಲಾಂಚ್ ಆಗ್ತಾ ಇದೆ ಇವತ್ತು. ಆ್ಯಂಡ್ ನಮ್ಮಮ್ಮ ಮತ್ತು ನಮ್ಮಪ್ಪ ಇದ್ದಾರೆ. ಅಪ್ಪ ಹಾಯ್. ಹಾಯ್. ಆ್ಯಕ್ಚುಲಿ ಯಾಕೆ ಸ್ಪೆಷಲ್ ಅಂದರೆ ನಮ್ಮಪ್ಪ 2 ತಿಂಗಳಿಂದ ನನ್ನ ಜೊತೆ ಎಲ್ಲೂ ಬಂದಿರಲಿಲ್ಲ. ನಾನು ಎಲ್ಲ ಪ್ರಮೋಷನ್ಸ್ಗೆ ಹೋದ್ರು ಎಲ್ಲಿ ನಿಮ್ಮಪ್ಪ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಯಾಕಂದರೆ ಅವ್ರಿಗೆ ಹುಷಾರಿರಲಿಲ್ಲ. ಸೊ 2 ಮಂತ್ಸಿಂದ ಅವ್ರ ಮನೆಯಲ್ಲೇ ಇದ್ದರು. ಆ್ಯಂಡ್ ಈಗ ನಮ್ಮಪ್ಪ ನನ್ನ ಜೊತೆ ಬರ್ತಾ ಇದ್ದಾರೆ. ಅಪ್ಪ ಹಾಯ್. ಹೊಸ ಕಾರ್ ಲಾಂಚಿಗೆ ಹೋಗ್ತಾ ಇದ್ದೀನಿ ನಾವು ಕಿಯಾಗೆ. ಆಯ್ತು, ನಾನು ಲಾಂಗ್ ಟರ್ಮ್ ಅಲ್ಲಿ ಬರ್ತಾ ಇದೀನಿ. ತುಂಬಾ ದಿವಸ ಆಯ್ತು, ದೀರ್ಘಾವಧಿ ಮೇಲೆ ಇಲ್ಲಿ ಆಫ್ಟರ್ ಎ ಲಾಂಗ್ ಟೈಮ್. ಆಫ್ಟರ್ ಎ ಲಾಂಗ್ ಟೈಮ್. ಆಫ್ಟರ್ ಎ ಲಾಂಗ್ ಟೈಮ್ ಬರ್ತಾ ಇದೀನಿ ನಾನು. 2 ತಿಂಗಳು ಮೇಲೆ ಆಯ್ತು ನನ್ನ ಮುಂದೆ. ನೆಕ್ಸ್ಟ್ ಕಂಟಿನ್ಯೂ ಆಗಕ್ಕೆ ಟ್ರೈ ಮಾಡ್ತೀನಿ. ನಮ್ಮಪ್ಪ ನನ್ನ ಜೊತೆ ವ್ಲಾಗಲ್ಲಿ ಜಾಯ್ನ್ ಆಗ್ತಾರೆ. ನಾನು ನಮ್ಮಪ್ಪ ಸೇರ್ಕೊಂಡು ಇನ್ನು ಮುಂದೆ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಅಲ್ಲಿಗೆ ರೀಚ್ ಆದಮೇಲೆ ಹೇಗಿರುತ್ತೆ ಲಾಂಚ್ ಆ್ಯಂಡ್ ಕಾರ್ ಹೇಗಿದೆ ಅಂತ ಒಂದು ರಿವ್ಯೂ ಮಾಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇನ್ನಲ್ಲಿ ರೀಚ್ ಆಗಿ ಆಯಿತು. ಈಗ ನೋಡಿ ಹೊಸ ಕಾರು ರೆಡಿಯಾಗಿದೆ, ನ್ಯೂ ಸೆಲ್ಟೋಸ್. ಈ ಕಾರ್ನೇ ನಾನು ಲಾಂಚ್ ಮಾಡಬೇಕಾಗಿರೋದು, ಆ್ಯಂಕರಿಂಗ್ ಮಾಡಬೇಕಾಗಿರೋದು ಇದೆ ಕಾರ್. ಕಿಯಾ ಶೋರೂಮ್ಗೆ ರೀಚ್ ಆಗಿದ್ದೀವಿ. ಇವತ್ತು ದ ನ್ಯೂ ಸೆಲ್ಟೋಸ್ ರಿಲೀಸ್ ಆಗ್ತಾ ಇದೆ, ಲಾಂಚ್ ಆಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮ ಬಗ್ಗೆ ಹೇಳಿ ಸರ್. ಅಲ್ಲ ಒಂದು ನಿಮಿಷ ತಡ್ರಿ. ಅಲ್ಲ ಪುನೀತ್ ಅವರು ಹೇಳಿ ಸರ್, ನೀವು ಟೀಮ್ ಲೀಡರ್ ಕಿಯಾದಲ್ಲಿ. ಅಲ್ಲ ನಾನು ಹೇಳ್ತಾ ಇರೋದು ಏನ್ ಬ್ಲಾಗ್ ಇದು, ಯಾವ್ದ್ರದ್ದು? ನಿಮಗೆ ಗೊತ್ತೇ ಇಲ್ಲ ಪಾಪ, ನಾನು ಹಿಂಗ್ ವಕ್ರ ಮಾಡ್ಬಿಟ್ಟು ಶಾಕ್ ಆಯ್ತು. ಸೆಲ್ಟೋಸ್ ಬಗ್ಗೆ, ರೋಡ್ಗಳ ರಾಜ ಬಗ್ಗೆ ಸ್ವಲ್ಪ ಹೇಳಿ. ರೋಡ್ಗಳ ರಾಜ ಅಂತ ಹೇಳೋದಕ್ಕೆ ಇನ್ನೊಂದು ಏನಪ್ಪಾ ಅಂದ್ರೆ, SUV ಸೆಗ್ಮೆಂಟ್ 2019 ಅಲ್ಲಿ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥ ಒಂದು ಟೈಮು. ಸೊ ಆ ಟೈಮಲ್ಲಿ ನಮಗೆ ಒಂದು ಬೆಟರ್ ಫೀಚರ್ಸ್ ಅಂಡ್ ಬೆಟರ್ ವೆಹಿಕಲ್ ಬೇಕಾಗಿತ್ತು. ಆ ಟೈಮಲ್ಲಿ 2019 ಅಲ್ಲಿ ಲಾಂಚ್ ಆಯಿತು. ಆ ಟೈಮಲ್ಲಿ ಎಲ್ಲ ಕಾರ್ಗಳನ್ನ ಅಂದರೆ ಲೈಕ್ ಸೈಡ್ ಹೊಡೆದು ಟಾಪ್ ಬಂದಂತಹ ಒಂದು ವೆಹಿಕಲ್ ಇದೆ. ಸೂಪರ್. ಇವತ್ತು ನಾವು ರೋಡ್ಗಳ ರಾಜ ದ ನ್ಯೂ ಸೆಲ್ಟೋಸ್ನ ಲಾಂಚ್ ಮಾಡ್ತಾ ಇದ್ದೀವಿ. So I'm very happy. This is the 4th time ನಾನು ಕಿಯಾ ಜೊತೆ ಕೊಲಾಬರೇಟ್ ಆಗಿ ಹೋಸ್ಟ್ ಮಾಡಕ್ಕೆ ಬಂದಿರೋದು. 4ನೇ ಸಲ ತುಂಬಾ ಖುಷಿ ಆಗ್ತಿದೆ. ಎವ್ರಿ ಟೈಮ್ ನಾನು ಕಾರ್ ಲಾಂಚ್ ಬಂದಾಗ ನನ್ನ ಫ್ಯಾಮಿಲಿ ತರ ಫೀಲ್ ಆಗುತ್ತೆ ಕಿಯಾ. So I'm very happy. ನಿಮ್ಮೆಲ್ಲರಿಗೂ ಪ್ರೀತಿಯ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ಯಾವ ಕಾರ್ ಬರ್ತಿದೆ? ಯಾವುದು? ಜೋರಾಗಿ ಬನ್ನಿ. ರೆಡಿ 3 2 1 ಗೋ. ಯಾವುದು? ಓಕೆ. ಇದನ್ನ ನನಗೆ ನಾನು ಬಂದಾಗ ಸ್ಟಾರ್ಟಿಂಗ್ ಇವಾಗಿನವರೆಗೂ ಕ್ರೇಜ್ ಸೂಪರ್ ಆಗಿದೆ ಆಗಿದ್ದು ಅಂತ. ಸೊ ಇವತ್ತು ನಮ್ಮ ರೋಡ್ಗಳ ರಾಜನ ವೆಲ್ಕಮ್ ಮಾಡೋಣ. ಎನರ್ಜಿ ಸಾಧನ ವೆಲ್ಕಮ್ ಮಾಡೋಣ.
the OTA software upgrades that is over the edge. Well, thank you. ಫೈನಲಿ ದ ನ್ಯೂ ಸೆಲ್ಟ್ ಹೌಸ್ ಲಾಂಚ್ ಆಯಿತು. ನಾನು ಅಪ್ಪ ಅಮ್ಮ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.